ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮನೆಯ ಸುಷ್ಮಾ ಮಾತಾಡ್ತಿರೋದು. ಇವತ್ತಿನ ಟಾಪಿಕ್ ಬಂದು ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಾನು ಯಾವ್ಯಾವ ಥರ ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ನಾನು ಇಂಟ್ರಡಕ್ಷನ್ನ ಕೊಟ್ಕೋತಾ ಇದ್ದೀನಿ. ಸೊ ನಾನೀಗ ಹೇಳ್ತಾ ಇರೋದು, ಮೊದಲಿಗೆ ನಾನು ಕಾಮಿಡಿ ಮಾಡಬೇಕು ಅನ್ನೋದು ಮೊದಲೇ ನಾನು ತುಂಬ ಆಸೆ ಇತ್ತು. ಕಾಮಿಡಿ ಮಾಡಬೇಕು, ಜೋಕ್ಸು ಈ ಥರ ಅಂದರೆ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನಾನು ಇದ್ರ ಬಗ್ಗೆ ಫಸ್ಟು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮೈಂಡಲ್ಲಿ ಥಾಟು ಬಂತು. ಸೊ ಹಾಗಾಗಿ ನಾನು ಕಾಮಿಡಿ ಮತ್ತು ನಾನು ನನ್ನ ಅತ್ತಿಗೆ ಜೊತೆ, ನನ್ನ ಅಮ್ಮನ ಜೊತೆ ಕಾಮಿಡಿ ಮಾಡೋಣ ಅಂತ ಹೇಳಿ ನಿಮ್ಮನ್ನು ಮನರಂಜನೆ ಮಾಡೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆಯಿತು, ಪರವಾಗಿಲ್ಲ, ಹೊಸ ಪ್ರತಿಭೆಗಳನ್ನ ಬೆಳೆಸಬೇಕು ಅನ್ನೋದಾದರೆ ಪ್ಲೀಸ್ ಲೈಕ್ ಮಾಡಿ, ಹೀಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿದರೆ, ಏನಾದರೂ ತಪ್ಪಿದರೆ ನನಗೆ ಹೇಳಿ ತಿದ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡ್ತೀನಿ. ಹೀಗೆ ನನಗೆ ವಿಡಿಯೋನ ಅಂದರೆ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಯಾಕಂದರೆ ನಮಗೂ ಗೊತ್ತಾಗುತ್ತೆ ನಮ್ಮ ವಿಡಿಯೋ ತುಂಬ ನೋಡ್ತಾ ಇದ್ದಾರೆ, ಇಷ್ಟಪಡ್ತಿದ್ದಾರೆ ಅನ್ನೋದು ನಮಗೂ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ನಾನು ಗಂಗೆ ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ. ಗೇಟ್ ಲಾಕ್ ಆಗಿದೆ, ಇವಾಗ ಆಫ್ ಮಾಡಿ. ಇವತ್ತು ನಮ್ಮ ಮನೇಲಿ ಗಂಗೆ ಪೂಜೆ ಮಾಡಿಸ್ತಾ ಇದ್ದಾರೆ ನನಗೆ 3 ಮಂತ್ಸ್ಗೆ 3 ಡೇಸ್ ಕಡಿಮೆ. ಇವತ್ತು ನಿಮಗೆ ನಾನು ಯಾವ ಥರ ಗಂಗೆ ಪೂಜೆ ಮಾಡ್ತೀನಿ ನೋಡೋಣ, ಬನ್ನಿ ಬನ್ನಿ. ಹೂವು, ಬೆಳೆದಿರೋ ಹೂವನ್ನ ಕಿತ್ಕೊಂಡು ಡೈರೆಕ್ಟಾಗಿ ಪೂಜೆ ಮಾಡೋದು ಯಾವ ಥರ. ದಾಸವಾಳ ಹೂವು ಇದೆ ಇಲ್ಲಿ, ಚೆನ್ನಾಗಿ ಫ್ರೆಶ್ ಆಗಿ ಬೆಳೆದಿದೆ ನಮ್ಮ ಮನೆ ಹತ್ರ. ಸೊ ದೇವರಿಗೆ ಪೂಜೆ ಮಾಡೋದಕ್ಕೆ ಈಗ ನಾವು ಡೈರೆಕ್ಟಾಗಿ ಕಿತ್ಕೊಂಡು ಪೂಜೆ ಮಾಡೋದು ದಾಸವಾಳ ಎಲೆ. ಕಲ್ಲೆತ್ಕೊಂಡೆ 3. ಸೊ ಇದನ್ನು ನೀಟಾಗಿ ನಾವು ತೊಳೆದುಬಿಟ್ಟು ಪೂಜೆ ಮಾಡಬೇಕು. ಇದು ಏನಕ್ಕೆ ಮಾಡ್ತಾರೆ ಪೂಜೆ ಅಂತ ಗೊತ್ತಾ? ಬಾಣಂತಿಯರು 3 ತಿಂಗಳು ಆದಮೇಲೆ ಇದನ್ನು ಮಾಡಿದ್ರೆ ಮಕ್ಕಳುಗಳಿಗೆ ನೆಗಡಿ, ಶೀತ, ಕೆಮ್ಮು ಯಾವುದೇ ಥರ ಬರಬಾರ್ದು. ಅಂದರೆ ನಾವು ತಣ್ಣೀರು ಮುಟ್ತಾ ಇರ್ತೀವಲ್ಲ, ಸೊ ಅದು ಮುಟ್ಟಿದ್ರೆ ಏನೂ ಆಗಬಾರ್ದು ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಈ ಪೂಜೆನ ಮಾಡಿಸ್ತಾರೆ. ಇದು ಗಂಗೆ ಪೂಜೆ. ಸೊ ನೆಲ್ಲಿ ಹತ್ರ ಮಾಡಬೇಕು. ಈಗ ನೀಟಾಗಿ ಇಲ್ಲಿ ಇಟ್ಬಿಟ್ಟು 3 ಕಲ್ಲನ್ನು ಇದನ್ನು ತೊಳಿಬೇಕಲ್ವ? ಅದಕ್ಕೆ ಹೌದು, ತೊಳೆದ್ಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿ. ಓಕೆ, ಇದನ್ನು ಅಂದರೆ ಇದು ಮಗು ಬಟ್ಟೆ, ಅಂದರೆ ನಾವು ಮಗುಗೆ ಒರೆಸೋದಾಗಿರಲಿ ಯಾವುದೇ ಥರ ಮಾಡ್ತೀವಲ್ವ ಬಟ್ಟೆ, ಇದನ್ನು ತೊಳೆದ್ಬಿಟ್ಟು ನೀಟಾಗಿ ಈ ಬಟ್ಟೆನ ನಾವು ಈ ಕಲ್ಲ ಹತ್ರ ಇಡಬೇಕು. ಯಾಕೆ ಅಂದರೆ ನಾವು ದೇವ್ರ ಹತ್ರ ಕೇಳ್ಕೋಬೇಕು, ನನ್ನ ಮಗುಗೆ ಶೀತ ನೆಗಡಿ ಏನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಮಗುಗಲ್ವ ಕೇಳ್ಕೊತಾ ಇರೋದು. ಹಾಗಾಗಿ ಮಗು ಬಟ್ಟೆನ ನಾವು ಇಡಬೇಕಾಗುತ್ತೆ. ಇದು ಹಳೆ ಕಾಲದ ಸಂಪ್ರದಾಯ. ಸೊ ಈ ಕಲ್ಲನ್ನ ಈಗ ಇಲ್ಲಿಡ್ತೀನಿ. ಇದೆಲ್ಲ ಆಯಿತು. ನೆಕ್ಸ್ಟು ಅರ್ಶಿನ ಕುಂಕುಮ ಇಡಿ. ಪೂಜೆಗೆ ಅರ್ಶಿನ ಕುಂಕುಮ ಇಡೋದು. ಅಲ್ಲಿ ಪೈಪ್ ತೊಳಿರಿ ಸ್ವಲ್ಪ. ನಮ್ಮ ಅತ್ತಿಗೆ ಬ್ಯಾಕಲ್ಲಿ ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ದಾರೆ. ಬ್ಯಾಕ್ಗ್ರೌಂಡು ತೊಳಿರಿ ಪೈಪ್ನ, ಇಲ್ಲಿ ಈ ಸೈಡು. ಹಾಂ, ಓಕೆ. ಕುಂಕುಮ ಅರ್ಶಿನ ಇಡಿ. ಮೊದಲಿಗೆ ಹೂವು ಇಡಬೇಕದಕ್ಕೆ. ಅರ್ಶಿನ ಕುಂಕುಮ ಇಡಿ. ದೇವ್ರಿಗೆ ಹೂವು ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಇಡ್ತೀರಾ? ಓಕೆ. ಮೊದಲಿಗೆ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ಅಂತ ನಾವು ಪೂಜೆ ಮಾಡೋ ಕಲ್ಲಿನ ಇಟ್ಟಿರೋ ಕಲ್ಲಿಗೆಲ್ಲ ಅರಿಶಿನ ನೋಡಿ ಫ್ರೆಂಡ್ಸ್ ಇಡಬೇಕು. ಸೊ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ನೆಗಡಿ, ಶೀತ ಏನೂ ಬರೋದಿಲ್ಲ. ಹಾಗಾಗಿ ಈ ಪೂಜೆನ ಮಾಡಿಸ್ತಾ ಇದ್ರು. ಇಲ್ಲಿಟ್ಟಿದ್ದೀನಿ. ಇದಾದ ನಂತರ ನಾಗರಚ್ಚು, ಇದು ಬಂದು ದೇವ್ರಿಗೆ ತುಂಬ ಪ್ರಿಯವಾದದ್ದು.
ಹೇಳ್ತಾರೆ ಗಂಗೆ ಪೂಜೆ ಮಾಡೋದಕ್ಕೆ ಶಿವನಿಗೆ ತುಂಬ ಪ್ರಿಯ. ಅದಕ್ಕೆ ಇದನ್ನು ಇಡಬೇಕಾಗತ್ತೆ. ಇದು ನಮ್ಮಮ್ಮ ತಂದಿರೋದು. ಸೊ ಇದನ್ನು ನೀಟಾಗಿ ಓಪನ್ ಮಾಡ್ಕೊಳ್ಳೋಣ. ಪಿನ್ನನ್ನು ನೀಟಾಗಿ ಸೈಡಲ್ಲಿ ಹಾಕೋಣ, ಯಾಕಂದರೆ ಕಾಲಿಗೆ ಏನಾದರೂ ಚುಚ್ಚಿದ್ರೆ ಅಷ್ಟೇ. ಈಗ ಆಯಿತು. ಇದಾದ ನಂತರ ಇದನ್ನು ನೀಟಾಗಿ ಓಪನ್ ಮಾಡಬೇಕು. ಓಪನ್ ಮಾಡಿ ಇಲ್ಲಿ ಇಡಬೇಕಾಗುತ್ತೆ ನಾವು. ಬಟ್ಟೆ ಇನ್ನೂ ಸ್ವಲ್ಪ ಮುಂದೆ ಇಡಿ. ಹಾಂ, ಎಲ್ಲ ಒಟ್ಟಿಗೆ ಇಡಿ. ಒಟ್ಟಿಗೆನೇ ಓಕೆನಾ? ಹಾಂ, ಓಕೆ. ಈಗ ಇಟ್ಟಾಯ್ತು. ಬಾಳೆಹಣ್ಣು ಇಡಿ. ಬಾಳೆಹಣ್ಣು ಇಡ್ತಾ ಇದ್ದೀನಿ. ಈ ಥರ ಇಡೋಣ, ದೇವ್ರು ತಿನ್ಬೇಕಲ್ವ. ಸೊ ಇದೆಲ್ಲ ಆಯಿತು. ಗಂಧ ಕಡ್ಡಿ ಹಚ್ಕೊಳ್ಳಿ. ಫೈನಲ್ ಆಗಿ ಪೂಜೆ ಮಾಡಬೇಕು. ಹಚ್ಚೋಣ. ನನ್ನ ಮಗುಗೆ ಯಾವುದೇ ಥರ ನೆಗಡಿ ಕೆಮ್ಮು ಬರದೇ ಇರೋ ಥರ ನೋಡಿ. ಗಂಗವ್ವ ಕಾಪಾಡು ತಾಯಿ. ಕಾಪಾಡಮ್ಮ. ನೋಡಿ ಫ್ರೆಂಡ್, ಸಿಂಪಲ್ ಕನ್ನಡತಿ ಸುಷ್ಮಾ ಅವರು ಗಂಗೆ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಈಗ ಗಂಧದ ಕಡ್ಡಿ ಹಚ್ಚೋಣ. ನೀವು ಯಾರ್ಯಾರೆಲ್ಲ ಬಾಣಂತಿಯರಾದಮೇಲೆ ಈ ಥರ ಪೂಜೆ ಮಾಡಿದ್ದೀರಾ ಕಮೆಂಟ್ಸ್ ಮಾಡಿ. ನೀವು ಯಾವ ಥರ ಮಾಡಿದ್ರಿ ಅಂತ ಹೇಳಿ. ಒಂದು ಗಾಳಿ ಆರೋಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆ ಸುತ್ತಮುತ್ತ ಇರುವಂಥ ಗ್ರೌಂಡ್. ಅಲ್ಲಿ ನಿಂತಿದೆ ನೋಡಿ ನಮ್ಮ ಕಾರು. ಜಸ್ಟ್ ನೋಡಿ ನಮ್ಮ ಮನೆ ಇದು 4 ಫ್ಲೋರ್ ಇದೆ ನಮ್ಮದು ಮನೆ. ಸೊ ನಾವು 2nd ಫ್ಲೋರಲ್ಲಿದ್ದೀವಿ, ಮಿಕ್ಕಿದೆಲ್ಲ ಬಾಡಿಗೆ ಕೊಟ್ಟಿದ್ದೀವಿ ಫ್ರೆಂಡ್ಸ್. ಇದು ನಮ್ಮ ಮನೆ ಆಪೋಸಿಟ್ ಮನೆ. ನೋಡಿ ಬೈಕು ಕೂಡ ನಮ್ಮದೇ, ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ನೋಡಿ ಕೆಲಸದವರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಹಸ್ಬೆಂಡು ಆಚೆ ಹೋಗಿದ್ದಾರೆ, ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್. ಅಲ್ಲೇ ಚುಚ್ಚಿ ಫೈನಲ್ ಆಗಿ ಸಣ್ಣ ಮಾಡ್ಕೊಳ್ಳಿ. ಫೈನಲ್ ಆಗಿ ಸ್ವಲ್ಪ ಅರಿಶಿನ ಕುಂಕುಮನ ಇಟ್ಕೊಳ್ಳೋಣ. ಕರ್ಪೂರನ ಹಚ್ಚೋಣ. ಗಾಳಿ ಇದೆ, ಆರೋಗ್ಬಿಡುತ್ತೆ. ನೋಡೋಣ, ಪ್ರಯತ್ನ ಪಡೋಣ. ಸಿಂಪಲ್ ಕನ್ನಡತಿ ಸುಷ್ಮಾ ಅವರೇ, ಸ್ವಲ್ಪ ಈ ಕಡೆ ಮುಖ ನೀವು ತೋರಿಸ್ತೀರಾ? ಝೂಮ್ ಆಗಿ ತೋರಿಸ್ತಾ ಇದ್ದೀವಿ. ಸ್ಮೈಲ್ ಪ್ಲೀಸ್. ತುಂಬ ಗಾಳಿ ಇದೆ ನೋಡಿ ಫ್ರೆಂಡ್ಸ್. ಯಾರೂ ತಪ್ಪಾಗಿ ತಿಳ್ಕೊಬೇಡಿ, ಅದು ಗಾಳಿಗೋಸ್ಕರ ಅದು ಆರೋಗ್ತಿದೆ, ಓಕೆನಾ? ಸೊ ನೆಕ್ಸ್ಟ್ ಬಂದು ಇದು ನಮ್ಮದು ಆಪೋಸಿಟ್ ಮನೆ. ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆದರೆ ಅವರು ಬಟ್ ಇವಾಗಿಲ್ಲ, ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆಂಟಿ. ನೋಡಿ ಮನೆಯೆಲ್ಲ ತುಂಬ ಚೆನ್ನಾಗಿದೆ. ನಮ್ಮದು ಸುತ್ತಮುತ್ತ ವಾತಾವರಣ ಎಲ್ಲದಿದೆ ನೋಡಿ ಫ್ರೆಂಡ್ಸ್. ಆ ಬಟ್ಟೆ ಒಣಗಾಕಿರೋ ಮನೆಯೇ ನಮ್ಮದು. ಇನ್ನು ಮಿಕ್ಕಿದೆಲ್ಲ ಬಾಡಿಗೆ ಕೊಟ್ಟಿದ್ದೀವಿ. ಲಾಸ್ಟ್ ಮನೆ ತೋರಿಸ್ತೀನಿ, ಅದು ಇವಾಗ ಇನ್ನೂ ಫಿನಿಶಿಂಗ್ ಆಗ್ತಿದೆ. ಈಗ ಮನೆ ಬಾಡಿಗೆ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಲಾಸ್ಟು. ಸೊ ಇನ್ನು ಮಿಕ್ಕಿದೆಲ್ಲ ಇದು ನಮ್ಮದೇ ಮನೆ ನೋಡಿ. ಇದು ನಮ್ಮ ಸುತ್ತಮುತ್ತ ಇರುವಂಥ ಪರಿಸರ ಟೋಟಲಾಗಿ ಹೇಳಬೇಕಂದ್ರೆ. ಸೊ ಇದು ಮನೆ ನೋಡಿ ಫ್ರೆಂಡ್ಸ್. ಎಲ್ಲ ಕ್ಲೀನಿಂಗ್ ಮಾಡ್ತಿದ್ದಾರೆ, ಮನೆ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಇಲ್ಲಿ. ಬಟ್ ಆ ಮಂಟಪ ಹತ್ರ ದೇವರಿದೆ, ಹಾಗಾಗಿ ಈ ಮನೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಕರಿತಾ ಇದ್ದಾರೆ ಸಿಂಪಲ್ ಕನ್ನಡತಿ ಸುಷ್ಮಾ. ಹೇಳಿ. ಈಗ ಆಯಿತು, ಕರ್ಪೂರ ಹಚ್ಚಿದ್ದಾರೆ, ಸಾಧನೆ ಮಾಡಿದ್ದಾರೆ, ಪರವಾಗಿಲ್ಲ. ಅದೇ ನೀರು ಸ್ವಲ್ಪ ಚುಮ್ಕೊಳ್ಳೋಣ. ತಣ್ಣೀರು ಮುಟ್ಟೋದು ದೇವ್ರ ಗಂಗೆ ಏನೂ ಮಾಡ್ತಾ ಇರುತ್ತೆ.
ಎಲ್ಲ ಆಯಿತು. ಫೈನಲ್ ಆಗಿ ಪೂಜೆ ಆಯಿತು. ಫೈನಲ್ ಆಗಿ ಪೂಜೆ ಎಲ್ಲ ಆಗಿದೆ ಫ್ರೆಂಡ್ಸ್. ನೋಡಿ ಇವಾಗ ಹೊರಡೋ ಸಮಯ ಆಗಿದೆ. ನೀವು ಹೇಗೆ ಪೂಜೆ ಮಾಡಿದ್ರಿ ಬಂತನ 3 ತಿಂಗಳು 3 ದಿವಸ ಇರೋ ಹಾಗೆ ನನಗೂ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ಹೇಳಿ. ಬನ್ನಿ ನಾನು ಮುಂದೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ಬ್ಯಾಕ್ ಟು ಹೋಮ್ ಮಾಡ್ತಾ ಇದ್ದೀವಿ. ಗಂಗೆ ಪೂಜೆ ಆದ ನಂತರ ಪೂಜೆ ಎಲ್ಲ ಮಾಡಾಯಿತು. ಕೊನೆಗೆ ಈಗ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇದು ಏನಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಆ್ಯಕ್ಚುಲಿ ಇದು ನಾನು ಯೂಟ್ಯೂಬ್ ಓಪನ್ ಮಾಡಿ ಫಸ್ಟ್ ಲಾಗ್ ಮಾಡ್ತಾ ಇದ್ದೀನಿ. ಹಾಗಾಗಿ ಹೀಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಕನ್ನಡಿಗರಿಗೆ.